ಕಾರ್ಯಕ್ರಮಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನನ್ನ ರಾಜಕೀಯ ಗುರುಗಳಾದಂತಹ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಎಸ್ ಟಿ ಸೋಮಶೇಖರ್ ಸಾಹೇಬರು ಅವರಿಗೆ ಗಾರ್ಲೆಂಡ್ ಮಾಡುವ ಮುಖೇನ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ನಾನು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡ್ತೇನೆ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಮತ್ತೆ ಇಂಧನ ಸಚಿವರಾದಂತಹ ಜಾರ್ಜ್ ಸಾಹೇಬ್ರನ್ನ ಕರೆಂಟ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ 220 kV ಸ್ಟೇಷನ್ ಅನ್ನ ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಕೇಳಿದೆ, ಅದಕ್ಕೆ ಅವ್ರು ಒಪ್ಕೊಂಡು ಅದನ್ನ ಮಂಜೂರು ಮಾಡಿ ಇವತ್ತು ಅವ್ರ ಅಮೃತ ಹಸ್ತದಿಂದ ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಮತ್ತೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಈ ತಾಲೂಕಿನ ಜನತೆಯ ಪ್ರತಿವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಎರಡನೇದು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಮತ್ತೆ ನಮ್ಮ ಸಣ್ಣವರಿ ನೀರಾವರಿ ಸಚಿವರನ್ನ ವೃಷಭಾವತಿ ವ್ಯಾಲಿಗೆ ನಾವು ಕಾಯಕಲ್ಪವನ್ನ ಕೊಡಬೇಕು. ಬಿಜೆಪಿ ಸರ್ಕಾರ ಅದಕ್ಕೆ ಹಣವನ್ನ ಹಿಂದೆ ಕೊಡಲಿಲ್ಲ. ಹಾಗಾಗಿ ನೀವು ಬಜೆಟ್ ನಲ್ಲಿ ಹಣವನ್ನ ಮೀಸಲಿಡಬೇಕು ಅಂತ ಹೇಳಿ ಕಳೆದ ಬಾರಿ 2023ರ ಬಜೆಟ್ ನಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡಿದೆ. ನಾನು ಮತ್ತೆ ಶರತ್ ಬಚ್ಚೇಗೌಡರು, ನಮ್ಮ MLC ರವಿ ಅಣ್ಣವರು, ಬೆಂಗಳೂರು ಗ್ರಾಮಾಂತರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರು ನಾವು ಅವ್ರನ್ನ ವಿನಂತಿ ಮಾಡಿಕೊಂಡಾಗ ಅವರು ಬಜೆಟ್ ನಲ್ಲಿ 1081 ಕೋಟಿ ರೂಗಳ ಒಂದು ಮೀಸಲಿರಿಸಿ ಅದರಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ 425 ಕೋಟಿ ರೂಗಳನ್ನ ಕೆರೆ ತುಂಬಿಸ್ತಕ್ಕಂಥ ಯೋಜನೆಗೆ ಹಣವನ್ನ ಕೊಟ್ಟು ಇವತ್ತು ಅದರ ಶಂಕುಸ್ಥಾಪನೆ ಮಾಡಿದ್ದಾರೆ. ಅವ್ರಿಗೆ ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ DK ಶಿವಕುಮಾರ್ ಸಾಹೇಬರು ಮತ್ತೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ನನ್ನ ತಾಲೂಕಿನ ಜನತೆಯ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳ ಮುಖೇನ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತೊಂದು, ಇಡೀ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನು ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಹಳ್ಳಿಗಳಿಗೆ ಹೋದ್ರು ಅಣ್ಣ ಮನೆ ಇಲ್ಲ, ನಮ್ಗೆ ಸೈಟ್ ಇದೆ, ನಮ್ಗೆ ಮನೆ ಕಟ್ಕೊಳ್ಳಿಕ್ಕೆ ಪಂಚಾಯಿತಿಯಲ್ಲಿ ಸರ್ಕಾರದಿಂದ ಮನೆ ಬಿಡುಗಡೆ ಆಗಿಲ್ಲ ಅಂತ ಕೇಳಿದ್ರು. ಅದ್ರ ಜೊತೆ ಅಲ್ಪಸಂಖ್ಯಾತರು ವಾಸ ಮಾಡತಕ್ಕಂಥ ಹಳ್ಳಿಗಳಿಗೆ, ಕಾಲೋನಿಗಳಿಗೆ ನಾನು ಅಧಿಕಾರಿಗಳ ಜೊತೆ ಭೇಟಿಯಾದಂತ ಸಂದರ್ಭದಲ್ಲಿ ಅಲ್ಲಿನ ಜನ ನಮ್ಗೆ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಕುಡಿಯೋ ನೀರಿಲ್ಲ ಅಂತ ಹೇಳಿದ್ರು. ಅಂತ ಸಂದರ್ಭದಲ್ಲಿ ನಾನು ಹೋಗಿ ಮಾನ್ಯ ವಸತಿ ಸಚಿವರು, ಅಲ್ಪಸಂಖ್ಯಾತರ ಕಲ್ಯಾಣ ಅಭಿವೃದ್ಧಿಯ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಸಾಹೇಬ್ರನ್ನ ಭೇಟಿ ಮಾಡಿ ನನ್ನ ಕ್ಷೇತ್ರದ ಪರವಾಗಿ ಮನವಿಯನ್ನು ಮಾಡಿದೆ. ಅವರು ದೊಡ್ಡ ಉದಾರ ಮನಸ್ಸನ್ನ ಮಾಡಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ವಸತಿ ಯೋಜನೆಗೆ 38 ಕೋಟಿಗಳು ಮತ್ತೆ ಕಾಲೋನಿ ಅಭಿವೃದ್ಧಿಗೆ 15 ಕೋಟಿಗಳು, ಒಟ್ಟು 53 ಕೋಟಿ ರೂಗಳನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ನೀಡಿದ್ದಾರೆ. ಅವರಿಗೆ ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ ಈ ಕಾರ್ಯಕ್ರಮ ನಮ್ಮ ಸರ್ಕಾರ ನೀಡ್ತಾ ಇರ್ತಕ್ಕಂಥದ್ದು ನಾನು ನನ್ನ ಕ್ಷೇತ್ರದ ಜನತೆಗೆ ತಿಳಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಮತ್ತೊಂದು, ವೃಷಭಾವತಿ ಯೋಜನೆಯಲ್ಲಿ ಕೆರೆ ತುಂಬಿಸ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಸರ್ಕಾರದ್ದು. 1081 ಕೋಟಿ ಈ ಯೋಜನೆಯಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಪಾಲು ಸುಮಾರು 425 ಕೋಟಿ ರೂಗಳ ವೆಚ್ಚದಲ್ಲಿ ನನ್ನ ತಾಲೂಕಿನ ರೈತರ ಸಮಸ್ಯೆ ಆಗಿರ್ತಕ್ಕಂಥ ನೀರಿನ ಬವಣೆಯನ್ನು ತಪ್ಪಿಸ್ತಕ್ಕಂಥದ್ದು, ಅಂತರ್ಜಲ ಮಟ್ಟದ ವೃದ್ಧಿಯನ್ನ ಮಾಡತಕ್ಕಂಥ ಉದ್ದೇಶದಿಂದ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸಣ್ಣ ನೀರಾವರಿ ಸಚಿವರು ನೀಡಿರ್ತಾರೆ. ಇದರಿಂದ ನಮ್ಮ ತಾಲೂಕಿನ ಅಂತರ್ಜಲದ ಮಟ್ಟ ಹೆಚ್ಚಾಗಿ ಏನಿವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಇವತ್ತೇನು ಅಂತರ್ಜಲದ ಸಮಸ್ಯೆ ಬಗೆಹರಿದಿದೆ, ಅದು ಸಹ ನನ್ನ ತಾಲೂಕಿಗೆ ಈ ಒಂದು ಯೋಜನೆಯಿಂದ ಅನುಕೂಲ ಆಗಲಿದೆ ಬಂಧುಗಳೇ. ಇದೆಲ್ಲದರ ಜೊತೆಗೆ ಸರ್ಕಾರದ ವಿವಿಧ ಇಲಾಖೆಗಳಿಂದ ರಸ್ತೆ ಅಭಿವೃದ್ಧಿಗೆ, ಚರಂಡಿ ಅಭಿವೃದ್ಧಿಗೆ, ಇತರ ಮೂಲಭೂತಗಳ ಸೌಕರ್ಯಗಳ ಅಭಿವೃದ್ಧಿಗೆ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳನ್ನ ಆದಂತಹ ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ
ನಮ್ಮ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಸುಮಾರು 150 ಕೋಟಿಗೂ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ನನ್ನ ತಾಲೂಕಿನಲ್ಲಿ ಶಿಲಾನ್ಯಾಸ ಆಗ್ತಾ ಇರತಕ್ಕಂಥದ್ದು ನನ್ನ ಮತ್ತೆ ನನ್ನ ತಾಲೂಕಿನ ಜನರ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಬಂಧುಗಳೇ. ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ವೀರೇಶ್ವರ ಸಮುದಾಯದ ಭವನದ ಉದ್ಘಾಟನೆಗೆ ಬಂದಿದ್ದಂತ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಜನತೆಗೆ ಒಂದು ಮಾತನ್ನ ಕೊಟ್ಟು ಹೋಗಿದ್ದಾರೆ. ಅದು ನೆಲಮಂಗಲ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನ ಮಂಜೂರು ಮಾಡಿಕೊಡ್ತೇನೆ ಅಂತ ಹೇಳಿ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಅದಕ್ಕೆ ಅನುಮೋದನೆ ಆಗಿದೆ. 25 ಕೋಟಿ ರೂಗಳ ಅನುದಾನವನ್ನು ಮೀಸಲಿರಿಸಿದ್ದಾರೆ. ಆದರೆ ಇಡೀ ಪಟ್ಟಣಕ್ಕೆ ಒಂದು DPR ಅನ್ನು ತಯಾರಿಸಿ ಆದಷ್ಟು ಬೇಗ ನಮಗೆ ವರ್ಕ್ ಆರ್ಡರ್ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಪಾದಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳ ಪಾದಗಳಲ್ಲಿ ನಾನು ವಿನಂತಿಸ್ತೇನೆ. ಅದರ ಜೊತೆಯಲ್ಲಿ ನಮ್ಮ ನೆಲಮಂಗಲ ಪಟ್ಟಣಕ್ಕೆ ಕಾವೇರಿ ನೀರನ್ನು ತರಲಿಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು